ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆಫ್ಲೈನ್ ಟು ಎಕ್ಸ್ಪ್ಲೋರ್ ಆಫ್ಟರ್ ಲಾಂಗ್ ಟೈಮ್. ಸಮ್ಮರ್ ಆ್ಯಕ್ಚುಲಿ ಈಗ ಮಾಡ್ತಿರೋದು ನಾವು ಆಲ್ಮೋಸ್ಟ್ ಏಪ್ರಿಲ್ ಅಲ್ವಾ, ಏಪ್ರಿಲ್ ಬಂದಿದೆ. ಇವಾಗ ನಾವಿರೋ ಪ್ಲೇಸು ಬನ್ನೇರುಘಟ್ಟ ನೇಚರ್ ಕ್ಯಾಂಪ್. ಇದು ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು ಬ್ಯಾಂಗ್ಳೂರಿಂದ. ಮೈಸೂರಿಂದ ಒಂದು 100 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರ್ಬೋದು. ಫಾರೆಸ್ಟಲ್ಲಿ ಇದೊಂದು ಕ್ಯಾಂಪ್ ಥರ ಹಾಕಿರ್ತಾರೆ. ಕ್ಯಾಂಪ್ ಅಂದರೆ ಬೇಸಿಕಲಿ ಹಟ್ಸು, ವುಡನ್ ಹಟ್ಸು ಈ ಥರ ಎಲ್ಲ ಇರುತ್ತೆ. ಟ್ರೀ ಹೌಸಸ್ ಇರುತ್ತೆ. ಕೆಲವೊಂದೊಂದು ಟೆಂಟ್ಸ್ ನೋಡಿ. ಇದು ನಮ್ದು T8 ಇವೆಲ್ಲ ಒಂದೊಂದಕ್ಕೂ ಒಂದೊಂದು ಇದು ಕೊಟ್ಟಿದ್ದಾರೆ, ಹೆಸರು ಕೊಟ್ಟಿದ್ದಾರೆ ಹೌಸ್ಗಳಿಗೆ. ಇದು ಬ್ರಾಹ್ಮಿನಿಕೈಟ್ ಅಲ್ಲ, ಬ್ರಾಹ್ಮಿನಿಕೈಟ್ ಅಂತ ಒಂದು ಬರ್ಡ್ದ ಹೆಸರು ಇದು. ಸೊ ಅದೇ ಥರ ಎಲ್ಲದಕ್ಕೂ ಒಂದೊಂದು ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ಸೊ ಇದೆ ನಾವಿರೋ ಇದು ಟೆಂಟ್. ಇದು ಬೇಸಿಕಲಿ ಒಂದು ಟೆಂಟ್ ಆಗಿರುತ್ತೆ. ಒಂದು ಕೆಳಗಡೆ ಒಂದು ಬೇಸ್ ಕೊಟ್ಟಿರ್ತಾನೆ, ಮತ್ತೆ ವಾಲ್ ಕೊಟ್ಟಿರ್ತಾನೆ. ಆ ವಾಲ್ ಸಪೋರ್ಟ್ ಇಟ್ಕೊಂಡು ಇವರು ಒಂದು ಟೆಂಟ್ ಹಾಕಿರ್ತಾರೆ. ಸೊ ದೀಸ್ ದ ಬೇಸಿಕ್ ನೆಸೆಸಿಟೀಸ್ ಏನೇನು ಬೇಕು ಅದೆಲ್ಲ ಕೊಟ್ಟಿರ್ತಾರೆ. ಬೆಡ್ ಇರುತ್ತೆ, ಬಾತ್ರೂಮ್ ಇರುತ್ತೆ. ಹಾಗೆ ಇಲ್ಲೂ ಒಂದು ಕಾಟ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಕಾಟ್. ಸೊ ಇಲ್ಲೂ 2-3 ಜನ ಇಲ್ಲೂ ಮಲ್ಕೋಬಹುದು, ಎಕ್ಸ್ಟ್ರಾ ಇಲ್ಲೂ ಇದ್ರು ಮಲ್ಕೋಬಹುದು. ಸೊ ನಾವು ಪಾಪು ಸೇರಿ 3 ಜನ ಇದ್ವಿ ಅಷ್ಟೇ. ಸೊ ಬೇಸಿಕಲಿ AC ಏನು ಇರೋದಿಲ್ಲ, ನ್ಯಾಚುರಲ್ ಆಗಿರ್ಲಿ ಅಂತ ಅಂದ್ರೆ ಫ್ಯಾನ್ ಕೊಟ್ಟಿರ್ತಾರೆ. ಒಂದು ಟೇಬಲ್ ಫ್ಯಾನ್ ಕೊಟ್ಟಿರ್ತಾರೆ, ಒಂದು ಫ್ಯಾನ್ ಮಾಮೂಲಿ ಸೀಲಿಂಗ್ ಫ್ಯಾನ್ ಒಂದು ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ಹಿಂಗೆ ಬಂದ್ರೆ ಸೊ ಇದು ಬಾತ್ರೂಮ್. ಸೊ ಈ ಬಾತ್ರೂಮ್ ಇಲ್ಲಾದ್ಮೇಲೆ ಇಲ್ಲೊಂದು ಬ್ಯಾಕ್ ಡೋರ್ ಅನ್ನು ಕೊಟ್ಟಿರ್ತಾರೆ. ಈ ಬ್ಯಾಕ್ ಡೋರೇ ಆಕ್ಚುಲಿ ಅಟ್ರಾಕ್ಷನ್. ಸೊ ಬ್ಯಾಕ್ ಡೋರ್ ಇಂದ ಇನ್ನೊಂದು ಬಾಲ್ಕನಿ ಟೈಪು ಬ್ಯಾಕ್ ಸೈಡ್ ಇಂದ ಕೊಟ್ಟಿರ್ತಾರೆ. ಸೊ ಇದೇ ಅಟ್ರಾಕ್ಷನ್. ಸೊ ಇಲ್ಲಿದ ಸ್ಕೆಡ್ಯೂಲ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ತುಂಬಾ ಎಂಗೇಜ್ಡ್ ಆಗಿದೆ. ಎಲ್ಲೂ ನಾವು ಸುಮ್ಮನೆ ಮಲ್ಕೊಂಡು ಹೋಗೋದು ಆತರ ಏನೂ ಇಲ್ಲ. ಇಲ್ಲಿ ಪ್ರತಿಯೊಂದು ಸ್ಕೆಡ್ಯೂಲ್ಗೆ ಟೈಮ್ ಟು ಟೈಮ್ ಆಕ್ಟಿವಿಟೀಸ್ ನ ಇಲ್ಲಿ ಕಂಪ್ಲೀಟ್ ಆಗಿ ಸ್ಕೆಡ್ಯೂಲ್ ಮಾಡಿರೋದ್ರಿಂದ ನಾವು ಎಂಗೇಜ್ ಆಗಿರ್ಬೋದು. ಸೊ ಬೇಸಿಕಲಿ 11 o'clockಗೆ ನಾವು ಚೆಕ್ ಇನ್ ಆಗಿರ್ತೀವಿ. ಮಧ್ಯಾಹ್ನ 1 o'clock ನಾವು ಚೆಕ್ ಇನ್ ಆಗಿರ್ತೀವಿ. ನಾವು ಬರೋದು ಆಲ್ಮೋಸ್ಟ್ 1:30-2 ಗಂಟೆ ಆಗಿರೋದ್ರಿಂದ ಸ್ಟ್ರೈಟ್ ನಾವು ಲಂಚ್ಗೆ ಕೂತ್ಕೊಂಡ್ವಿ. ಒಂದು 2-2:30ಗೆ ಲಂಚ್ ಮುಗಿಯುತ್ತೆ. ಲಂಚು ಬೇಸಿಕಲಿ ಬೋತ್ ಅಲ್ವಾ, ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ಜಾಸ್ತಿ ಆಕ್ಚುಲಿ ವೆಜಿಟೇರಿಯನ್ ಐಟಮ್ಸ್ ಜಾಸ್ತಿ ಇತ್ತು. ನಾನ್ ವೆಜ್ ಐಟಮ್ಸ್ 1 or 2 ಎಗ್ ಅಂಡ್ ಚಿಕನ್ ಮಾತ್ರ ಇತ್ತು. ಮಿಕ್ಕಿದ್ದೆಲ್ಲ ವೆಜಿಟೇರಿಯನ್ ಐಟಮ್ಸ್ ಜಾಸ್ತಿ ಇತ್ತು. ನೆಕ್ಸ್ಟ್ ಹೆವಿ ಏನು ಅನಿಸ್ಲಿಲ್ಲ, ಎಲ್ಲ ಗ್ರೀನರಿ ಫುಡ್ಸೇ ಇದ್ವು. ಸೊ ಅದಾದ ತಕ್ಷಣ ನಮಗೆ ಒಂದು 2:45-3 ಗಂಟೆಗೆ ಸಫಾರಿ ಶುರು ಆಗುತ್ತೆ. ಸೊ ಸಫಾರಿನೂ ಇದು ಫ್ರೀನೇ, ಅಂದ್ರೆ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ನಾವು 2:45-3 ಗಂಟೆಗೆ ಸಫಾರಿ ಹೊರಟ ಮೇಲೆ ಇಲ್ಲೇ ಸುತ್ತಮುತ್ತ ಒಂದು 12 ಕಿಲೋಮೀಟರ್ಸ್ ಬೌಂಡ್ರಿಲಿ ಸಫಾರಿ ಕರ್ಕೊಂಡು ಹೋಗ್ತಾರೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವು ಬಂಡೀಪುರ ನಾಗರಹೊಳೆ ಸಫಾರಿಗಿಂತ ಇದು ಡಿಫ್ರೆಂಟ್ ಆಗಿದೆ. ಏನಕ್ಕೆ ಅಂತಂದ್ರೆ ಇದು ಲಿಟಲ್ ಬಿಟ್ ಸ್ವಲ್ಪ ಪ್ಲಾನ್ಡ್ ಸಫಾರಿ ತರ ಇರುತ್ತೆ. ಯಾಕಂದ್ರೆ 12 ಕಿಲೋಮೀಟರ್ಸ್ ಅಲ್ಲಿ ಇವರು ಒಂದು ಫಾರೆಸ್ಟ್ ನ ಒಂದು ಬೌಂಡ್ರಿ ಹಾಕೊಂಡು ಒಂದು ಕಡೆ ವೆಜಿಟೇರಿಯನ್ಸ್ ಹರ್ಬಿವರಸ್ ಅನಿಮಲ್ಸ್ ನ ಬಿಟ್ಟಿರ್ತಾರೆ. ಈಗ ಜಿಂಕೆ ಆಗಿರ್ಬೋದು, ಬೈಸನ್ ಆಗಿರ್ಬೋದು, ಈ ತರ ಅನಿಮಲ್ಸ್ ನ ಒಂದ್ ಕಡೆ ಬಿಟ್ಟಿರ್ತಾರೆ. ಸೊ ಅವೇನ್ ಹಾರ್ಮ್ ಮಾಡೋದಿಲ್ಲ. ಸೊ ಅದೊಂದು ಸೆಕ್ಷನ್ ಆಗಿರುತ್ತೆ. ಇನ್ ನೆಕ್ಸ್ಟ್ ವೆಜಿಟೇರಿಯನ್ ಪ್ರಾಣಿಗಳು, ವೈಲ್ಡ್ ಅನಿಮಲ್ಸ್ ಅಂದ್ರೆ ಟೈಗರು, ಲಯನ್ಸ್, ಬೇರೆ ಏನೇನಿದೆ
ಕರಡಿಗಳು ಒಂದ್ ಕಡೆ ಇದ್ವು, ಚೀತಾ ಒಂದ್ ಕಡೆ ಇದ್ವು. ಚೀತಾನ ಆಕ್ಚುಲಿ ನೋಡಕ್ ಸಿಗ್ಲಿಲ್ಲ, ಬಟ್ ಬೇರೆ ಎಲ್ಲಾ ಪ್ರಾಣಿಗಳು ನಿಮ್ಗೆ ನೋಡಕ್ ಸಿಗುತ್ತೆ. ಎಲ್ಲಾ ರೋಡ್ ಮೇಲೆ ಬರ್ತಾ ಇರ್ತವೆ, ಸೈಡ್ ಅಲ್ಲೇ ಹತ್ರದಲ್ಲೇ ಸಿಗುತ್ತೆ. ಟೈಗರ್ಸು, ವೈಟ್ ಟೈಗರ್ಸು, ಲಯನ್ಸ್ ಎಲ್ಲ ಹತ್ತತ್ರನೇ ಬಂದ್ವು. ಸೊ ಅದೆಲ್ಲ ವಿಡಿಯೋಸ್ ಎಲ್ಲ ಮಾಡಿದೀನಿ ನಾನು. ವಿಡಿಯೋಸ್ ನ ಒಂದು ತುಣುಕು ನೋಡ್ಕೊ ಬನ್ನಿ. ಸಫಾರಿ ಮೇನ್ ಅಟ್ರಾಕ್ಷನ್ ಇಲ್ಲಿದು. ಸೊ ಅದೇ ನಮ್ಗೆ 2:45 ಬಿಟ್ಟಿದ್ದು, ಆಲ್ಮೋಸ್ಟ್ 4:30 ತನಕನೂ ನಮ್ಗೆ ಅದೇ ಆಗೋಯ್ತು ಸಫಾರಿನೇ. ಸೊ ಆ ವಿಡಿಯೋ ನೋಡ್ಕೊ ಬನ್ನಿ. 2:45-3 ಗಂಟೆಗೆಲ್ಲ ನಾವು ಊಟ ಮುಗಿಸಿ ಸಫಾರಿ ಹೊರಟ್ವಿ. ಈ ಡ್ರೈವರ್ ಏನು ಕಾಣಿಸ್ತಾ ಇದ್ದಾರೆ ಅವರೇ ನಮಗೆ ಗೈಡು. ಅವರೇ ನಮ್ಮ ಒಂದು ಟೆಂಪೋ ಟ್ರಾವೆಲ್ಸಲ್ಲಿ ನಮ್ಮನ್ನ ಸಫಾರಿ ಕರ್ಕೊಂಡು ಹೋಗ್ತಾರೆ. ಬ್ಯಾಕ್ ಸೈಡ್ ಏನು ಕಾಣಿಸ್ತಿದೆ ಅಲ್ಲಿ ಆ್ಯಕ್ಚುಲಿ ಪ್ಯಾಸೆಂಜರ್ಸ್ ಎಲ್ಲ ಕೂರೋದು. ನಮ್ಮ ವೈಫು ಮತ್ತು ನನ್ನ ಮಗಳು ಅಲ್ಲೇ ಕೂತಿದ್ದಾರೆ ನೋಡಿ. ಸೊ ಅದೆಲ್ಲ AC ಆಗಿರುತ್ತೆ, ಸೆಕೆ ಏನಾಗೋದಿಲ್ಲ. ನಾನು ಫೋಟೋಗ್ರಫಿ ಮಾಡೋದ್ರಿಂದ ಡ್ರೈವರ್ ಹತ್ತನೇ ಕೂತೆ. ಸೊ ದೊಡ್ಡ ಗೇಟ್ಗಳೆಲ್ಲ ಈ ಥರ ಮಧ್ಯೆ ಇರುತ್ತೆ. ಈ ಜುರಾಸಿಕ್ ಪಾರ್ಕ್ ಮೂವಿಲಿ ನೀವು ಈ ಥರ ಗೇಟ್ಗಳು ನೋಡಿರ್ತೀರ. ಸೊ ತುಂಬ ಸೆಕ್ಯೂರ್ಡ್ ಆಗಿರುತ್ತೆ. ಪ್ರಾಣಿಗಳೇನು ಅದನ್ನು ದಾಟ್ಕೊಂಡು ನಾವಿರೋ ಕ್ಯಾಂಪ್ಗೆ ಏನು ಬರೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ದೊಡ್ಡ ಕಾಂಪೌಂಡ್ಗಳು, ಅಂದರೆ ಕಬ್ಬಿಣದಲ್ಲಿ ಕಟ್ಟಿರೋ ಕಾಂಪೌಂಡ್ಗಳು ಮಧ್ಯೆ ನಿಮಗೆ ನೋಡೋಕೆ ಸಿಗುತ್ತೆ. Karnataka takes second position in having highest number of wild tigers as per the 2018 census. Wild tigers are color variant of Royal Bengal. 1.5 month baby. ಇಲ್ಲೊಂದಿದೆ ಚಿಕ್ಕದು ಇದುವೆ. 2 ವರ್ಷ ಆಗಿರ್ತದೆ. ನಮ್ಮ ಗೈಡ್ ಹೇಳ್ದಂಗೆ ಮರಿ ಎಲಿಫೆಂಟ್ಗಳು ಬರೀ 1.5 ಮಂತ್ ಅಂತ. ಈ ಬೇಬಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಎಲಿಫೆಂಟ್. ಅದನ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾಯಿದ್ರು ಅದರ ಅಪ್ಪ ಅಮ್ಮ. ಇನ್ನೊಂದು ಈ ಕಡೆ ದೊಡ್ಡ ಎಲಿಫೆಂಟ್ ಇತ್ತು, ತುಂಬ ನಾಟಿಯಾಗಿತ್ತು. ಮಾವುತ ಕರೆದ್ರೂ ಬರ್ತಾನೆ ಇರಲಿಲ್ಲ. ಮತ್ತೆ ಸ್ನಾನ ಮಾಡಿಸುವಂತ ಮೈ ಮೇಲೆಲ್ಲ ಧೂಳನ್ನ ಅದೇ ಎರ್ಚ್ಕೊತಾ ಇತ್ತು. ತುಂಬ ಫನ್ನಿಯಾಗಿತ್ತು. ಇಂಥ ಪ್ರಾಣಿಗಳು ಎಷ್ಟು ನಾಟಿಯಾಗಿರ್ತವೆ ಅಂತ ನಮಗೆ ಇವಾಗಲೇ ಗೊತ್ತಾಗಿದ್ದು. ಧೂಳು ಹಾಕೋತ ಮೈಯೆಲ್ಲ. Our elephants are semi-free lifespan of 80 to 100 years. In the wild, elephants require approximately 100 kgs of natural vegetation per day. ಇಲ್ಲಿ ಎಲಿಫೆಂಟ್ಸ್ಗೆಲ್ಲ ಒಂದು ದೊಡ್ಡ ಕೆರೆಗೆ ಒಂದು ಬೌಂಡ್ರಿ ಹಾಕಿ ಅಲ್ಲೇ ಎಲ್ಲ ಎಲಿಫೆಂಟ್ಸ್ನ ಬಿಟ್ಟಿದ್ವು. ಹಾಗೆ ಮೌತರು ಇರ್ತಾರೆ, ಅದನ್ನು ಟ್ರೈನಿಂಗು ಕೊಡ್ತಾರೆ ಅಂತ ನಾನು ಕೇಳ್ಪಟ್ವಿ. ಇಲ್ಲಿ ತುಂಬ ಫ್ರೀ ಆಗಿದ್ವು ಆನೆಗಳು. ಕೂಡಕ್ಕಿದ್ದಂಗೆ ಝೂವಲ್ಲಿದ್ದಂಗೆ ಇರಲಿಲ್ಲ. ಪ್ರಾಣಿಗಳು ಕಾಡಲ್ಲಿದ್ದಂಗೆ ಇದ್ವು. ಹಾಗೆ ಮುಂದೆ ಹೋಗ್ತಾ ಕರಡಿಗಳು ಇರೋ ಪ್ಲೇಸಿಗೆ ಕರ್ಕೊಬಂದ್ರು ನಮ್ಮನ್ನ. ಸುಮಾರು ಕರಡಿಗಳು ಇಲ್ಲಿದೆ ಅಂತೆ. ನಮ್ಮ ಮಗಳಂತೂ ಅದನ್ನು ನೋಡಿ ಹೆದರ್ಕೊಬಿಟ್ಲು ಕರಡಿನ. ಅವಳು ನೋಡಿರಲಿಲ್ಲ, ಫುಲ್ಲು ಕೂದಲೆಲ್ಲ ಇತ್ತಲ್ಲ ಮೈ ಮೇಲೆ, ಅದು ಒಂಥ ವಿಚಿತ್ರ ಸೌಂಡು ಮಾಡ್ತಾಯಿತ್ತು. ನೋಡಿ ಗೊಗ್ಗಯ್ಯ ಅಂತ ಹೆದರ್ಕೊಬಿಟ್ಲು. ನೋಡೋಕ್ಕೆ ಹೆದರ್ಕೊತಾ ಇದ್ಲು. ಹಾಗೆ ಹೋಗ್ತಾ ಸುಮಾರು ಕರಡಿಗಳು ಮಧ್ಯ ಕಾಡಲ್ಲಿ ಕಾಣಿಸ್ತಾ ಇದ್ವು. ಗಂಡು ಹೆಣ್ಣು ಅದರದ್ದೇ ಆದ ಫ್ಯಾಮಿಲಿ ಕಟ್ಕೊಂಡು ಓಡಾಡ್ಕೊಂಡಿದ್ವು. ಹಾಗೆ ಡ್ರೈವರು ಹೇಳಿದ್ರು ಇದಕ್ಕೆಲ್ಲ ಫುಡ್ಡು ಎಲ್ಲ ವೆಜಿಟೇರಿಯನ್ ಅಂತೆ. ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ತಂದು ಅಲ್ಲಿ ಹಾಕ್ತಾರಂತೆ. ಒಂದು ಲೆಫ್ಟ್ ಅಲ್ಲಿ 2 ಇದೆ, ರೈಟ್ ಮೇಲೆ ಲೈನ್. ಹಾಗೆ ಹೋಗ್ತಾ ಅದು ಮೇನ್ ಅಟ್ರಾಕ್ಷನ್ ಪ್ಲೇಸಿಗೆ ನಮ್ಮನ್ನು ಕರ್ಕೊಬಂದರು. ಅದು ಸಿಂಹ ಮತ್ತು ಹುಲಿಗಳಿರೋ ಪ್ಲೇಸ್ಗೆ. ಒಂದು ಗಂಡು ಸಿಂಹ ನೋಡಿದ್ವಿ, ಹಾಗೆ 2-3 ಹೆಣ್ಣು ಸಿಂಹಗಳನ್ನೂ ನೋಡಿದ್ವಿ. ಗಂಡು ಸಿಂಹ ಕೂದಲಿರುತ್ತಲ್ಲ ಮುಖದ ರೌಂಡ್ ಸುತ್ತನೂ, ಅದು ಗಂಡು ಸಿಂಹ ಆಗಿರುತ್ತೆ. ತುಂಬ ಚೆನ್ನಾಗಿ ಗಂಭೀರವಾಗಿ ಕಾಣಿಸುತ್ತೆ. ಹೆಣ್ಣು ಸಿಂಹಗಳು ಅಲ್ಲಿ ತುಂಬ ದಷ್ಟಪುಷ್ಟವಾಗಿದ್ವು. ಹಾಗೆ ಹೋಗ್ತಾ ನಮಗೆ ಟೈಗರ್ಗಳು ಕಾಣಿಸೋಕ್ಕೆ ಶುರುವಾದವು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬೆಂಗಾಲ್ ಟೈಗರ್ಸ್. ಈ ಆರೆಂಜು, ವೈಟು ಮತ್ತು ಬ್ಲ್ಯಾಕ್ ಸ್ಟ್ರೈಪ್ಸ್ ಎಲ್ಲ ಇರುತ್ತಲ್ಲ, ಇದು ನಮ್ಮ ಬೆಂಗಾಲ್ ಟೈಗರ್ಸ್ ಆಗಿರುತ್ತೆ.
ತುಂಬ ಗಂಭೀರವಾಗಿ ಕಾಣಿಸುತ್ತೆ. ನೋಡಿದ್ರೆ ಹತ್ತಿರದಲ್ಲಿ ತುಂಬ ಭಯನೂ ಆಗುತ್ತೆ ನಮಗೆ. ಸೊ ಹೋಗ್ತಾ ಹೋಗ್ತಾ ನಮ್ಗೆ ಇನ್ನೊಂದು ಫನಿನೂ ಕಾಣಿಸ್ತು. ಟೈಗರ್ಸ್ ಮೂತ್ರ ವಿಸರ್ಜನೆ ಮಾಡ್ತಾಯಿದೆ ನೋಡಿ ಅಂತಲೂ ಡ್ರೈವರು ನಮ್ಮನ್ನ ಅದನ್ನು ತೋರಿಸಿದ್ರು. ಸೊ ಹೋಗ್ತಾ ಈ ಮಧ್ಯ ಸಣ್ಣ ಸಣ್ಣ ಪಾಂಡ್ಗಳನ್ನು ಕ್ರಿಯೇಟ್ ಮಾಡಿದರು. ಅದರಲ್ಲಿ ನೀರುಗಳನ್ನ ಬಿಡ್ತಾರಂತೆ ಬಂದು. ಸೊ ಈ ಬೇಸಿಗೆ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ಕುಡಿಯೋಕ್ಕೂ ನೀರಿಲ್ಲ ನೋಡಿ. ಸೊ ಸದ್ಯ ಪ್ರಾಣಿಗಾದರೂ ಟೈಮ್ಗೆ ನೀರು ಸಿಗ್ತಾ ಇದೆ. ಅದೊಂದು ಖುಷಿ ಪಡೋ ವಿಷಯ ಆಗಿತ್ತು ಇಲ್ಲಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರು, ಈ ಟೈಗರ್ಸ್ಗಳನ್ನು ಎಲ್ಲ ಟೈಗರ್ಸ್ನು ತಂದು ಒಂದೇ ಕಡೆ ಬಿಡೋಕ್ಕಾಗಲ್ಲ ಅಂತೆ. ಅದಕ್ಕೂ ಫ್ಯಾಮಿಲಿ ಅಂತೆಲ್ಲ ಇರುತ್ತಂತೆ. ಅದೇ ಫ್ಯಾಮಿಲಿ ಜೊತೆ ಮಾತ್ರ ಅದು ಬದುಕೋದು. ಎಲ್ಲ ಮಿಕ್ಸ್ ಮಾಡಿ ಬಿಟ್ಟರೆ ಜಗಳ ಆಡಿಕೊಂಡು ಸತ್ತೋಗ್ತಾವಂತೆ. ಸೊ ಒಂದೊಂದು ಗುಂಪನ್ನ ಒಂದೊಂದು ಫ್ಯಾಮಿಲಿನ ಟೈಗರ್ಸ್ನ ಆಗಿರಲಿ ಸಿಂಹನೇ ಆಗಿರಲಿ ಬೇರೆ ಬೇರೆ ಕಡೆ ಬಿಟ್ಟಿದ್ರಂತೆ. ಅದ್ರ ಮಧ್ಯೆ ದೊಡ್ಡ ದೊಡ್ಡ ಕಾಂಪೌಂಡ್ಗಳನ್ನ ಮಾಡಿರ್ತಾರೆ. ಸೊ ಎಲ್ಲನೂ ಮಿಕ್ಸ್ ಮಾಡಿ ಬಿಡೋದಿಲ್ಲ ಅಂತ ನಮ್ಮ ಗೈಡ್ಗಳು ಹೇಳಿದ್ರು. ಇಲ್ಲಿ ಮತ್ತೆ ನೋಡಿ, ಇಲ್ಲಿ ಒಂದು ಗುಂಪಿದೆಯಲ್ಲ, ಇಲ್ಲಿ ಹೆಣ್ಣು ಸಿಂಹ ಗಂಡು ಸಿಂಹ, ಇದು ಒಂದು ಫ್ಯಾಮಿಲಿ ಆಗಿರುತ್ತೆ. ಇದನ್ನ ಒಂದು ಕಡೆ ಬಿಟ್ಟಿರ್ತಾರೆ. ಸೊ ಇದು ಫ್ರೆಂಡ್ಲಿ ಆಗಿ ಫ್ಯಾಮಿಲಿಯಲ್ಲಿ ಆರಾಮಾಗಿ ಬದುಕುತ್ತೆ. ಅದೇ ಇದ್ರ ಮಧ್ಯೆ ಇನ್ನೊಂದು ಫ್ಯಾಮಿಲಿನ ತಂದು ಬಿಟ್ಟರೆ ತುಂಬ ಜಗಳ ಆಡಿಕೊಂಡು ಗಾಯ ಮಾಡಿಕೊಂಡು ಸಾಯೋ ಚಾನ್ಸಸ್ಗಳು ಜಾಸ್ತಿ ಇರುತ್ತಂತೆ. ಹಾಗೆ ಹೋಗ್ತಾ ಹೋಗ್ತಾ ತುಂಬ ಹುಲಿಗಳು ಕಾಣಿಸೋಕ್ಕೆ ಶುರುವಾದವು. ಇಲ್ಲಿ ತುಂಬ ಹುಲಿಗಳಿದೆ. ನಾನು ಕೌಂಟ್ ಕೇಳೋಕ್ಕೆ ಮರ್ತುಬಿಟ್ಟೆ. ಕಮ್ಮಿ ಅಂದರೂ ನಾವು ಒಂದು 5 ರಿಂದ 6 ಹುಲಿಗಳನ್ನ ನೋಡಿದ್ವಿ. ತುಂಬ ಹತ್ರದಲ್ಲಿ ನೋಡಿದ್ವಿ. ಅದು ನಮ್ಮ ವೆಹಿಕಲ್ ಹತ್ರನೂ ಬರ್ತಾ ಇತ್ತು. ಏನು ಅಟ್ಯಾಕ್ ಏನು ಮಾಡ್ತಾ ಇರಲಿಲ್ಲ. ಅದಕ್ಕೆ ಫುಡ್ ಕೊಡ್ತಾರಲ್ವಾ, ಸೊ ಅದೇನು ಹಸ್ತಿರ್ಲಿಲ್ಲ. ಸೊ ಇಲ್ಲಿ ನೋಡಿ, ಇದು ನಮ್ಮ ವೆಹಿಕಲ್ ಎದುರುಗಡೆನೆ ಬಂದ್ಬಿಡ್ತು. ನಾವು ಡೈರೆಕ್ಟಾಗಿ ನೋಡಿದ್ರೆ ಎಷ್ಟು ಭಯ ಆಗುತ್ತೆ ಗೊತ್ತಾ. ಅದ್ರ ಒಂದೊಂದು ಕಾಲ್ಗಳು ನಮ್ಮ ಇಡೀ ದೇಹದ ತೂಕ ಇರುವಷ್ಟು ಗಾತ್ರದಲ್ಲಿ ಆ ಹುಲಿಗಳಿದ್ವು. ಏನು ಗಂಭೀರವಾಗಿ ನಡ್ಕೊಂಡು ಹೋಗ್ತಾ ಇದೆ ನೋಡಿ. ಅದ್ರ ಮುಂದೆ ಅಥವಾ ನೀನು ಇಮ್ಯಾಜಿನ್ ಮಾಡಿ, ಆ ರೋಡಿಂದ ಆ ಕಡೆಯಿಂದ ನೀವು ನಡ್ಕೊ ಬರ್ತಾ ಇದ್ರಿ, ಇದ್ರ ಎದುರುಗಡೆ ಬಂತು ಅಂತಂದರೆ ನಿಮಗೆ ಹೇಗೆ ಆಗಬೇಡ. दूसरा टाइगर है, देखिए उसके अंदर पानी पी रहा है। तो पानी के अंदर 2 टाइगर है, इसलिए ऐसा खड़ा है फाइट करने के लिए खड़ा है। ಕೇಳಿಸ್ಕೊಂಡ್ರ ನಮ್ಮ ಡ್ರೈವರ್ ಏನು ಹೇಳಿದ್ರು ಅಂತ. ಈ ಹುಲಿಗಳು ಮತ್ತು ಸಿಂಹಗಳು ಎಲ್ಲ ಒಟ್ಟಿಗೆ ಬದುಕೋದಿಲ್ಲ. ಅದು ಒಂದೊಂದು ಗುಂಪು ಮತ್ತು ಒಂದೊಂದು ಫ್ಯಾಮಿಲಿ ಥರ ಮಾಡಿಕೊಂಡು ಸಪ್ರೇಟಾಗಿ ಬದುಕ್ತವೆ. ಸೊ ಹಾಗೆ ಈ ಕಾಂಪೌಂಡಿನ ಆಚೆ ಎರಡು ಹುಲಿ ಮರಿಗಳಿದೆ ನೋಡಿ. ಆ ಹುಲಿ ಮರಿಗಳ ಮೇಲೆ ಇದು ಅಟ್ಯಾಕ್ ಮಾಡೋಕ್ಕೋಸ್ಕರ ಈ ದೊಡ್ಡ ಬಿಳಿ ಹುಲಿ ಕಾಯ್ತಾ ಇದೆ, ಹೊಂಚು ಹಾಕ್ತಾ ಇದೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆ. ಹೆಂಗಾರ ಮಾಡಿ ಅದು ಎರಡನ್ನ ನಾನು ಕಚ್ಬಿಡ್ಬೇಕು, ಅದ್ರ ಜೊತೆ ಜಗಳ ಆಡಬೇಕು ಅಂತ. ಸೊ ಅದಾದ ತಕ್ಷಣ ನಮ್ಗೆ ನೆಕ್ಸ್ಟ್ ಝೂಗ್ ಬಿಡ್ತಾರೆ. ಅಲ್ಲಿಂದ ಝೂ ಕನೆಕ್ಟ್ ಆಗಿರುತ್ತೆ, ನಮ್ನ ಝೂಗ್ ಬಿಡ್ತಾರೆ. ಬಟರ್ಫ್ಲೈ ಪಾರ್ಕ್, ಝೂ ಅಂಡ್ ಬಟರ್ಫ್ಲೈ ಪಾರ್ಕ್ ಎರಡು ಜೊತೆಲೇ ಇರುತ್ತೆ. ಸೊ ಅದು ಫ್ರೀ ಇರುತ್ತೆ. ನಮ್ಗೆ ಟಿಕೆಟ್ ನ ಪಾಸ್ ನಮ್ ಕೈ ಕೊಟ್ಟಿರ್ತಾರೆ, ನಾವು ಹೋಗಿ ನಾವೇ ನೋಡ್ಕೊಂಡ್ ಬರ್ಬೇಕು. ಅದು ಝೂ ನಾವು ಸಫಾರಿ ನೋಡಿ ಬರೋದ್ರಿಂದ ನಮ್ಗೆ ನಿಧಾನಕ್ಕೆ ಬೋರ್ ಆಗಿರುತ್ತೆ. ಅಂದ್ರೆ ಆ ಫೀಲಿಂಗ್ಸೇ ಬೇರೆ ಅಲ್ವಾ. ಸಫಾರಿದು ಫೀಲಿಂಗ್ಸೇ ಬೇರೆ, ನ್ಯಾಚುರಲ್ ಆಗಿ ನೋಡ್ತಾ ಇರ್ತೀವಿ. ಝೂ ಸ್ವಲ್ಪ ತುಂಬಾ ಆರ್ಟಿಫಿಷಿಯಲ್ ಅನ್ಸುತ್ತೆ. ಅವು ಕೇಜಲ್ಲಿ ಇರ್ತವೆ, ನಾವು ಹೊರಗಡೆ ಇರ್ತೀವಿ. ಸಫಾರಿಗೆ ನಾವು ಕೇಜಲ್ಲಿ ಇರ್ತೀವಿ, ಅಂದ್ರೆ ಬಸ್ ಒಳಗಡೆ ಇರ್ತೀವಿ. ಅವು ಫ್ರೀಡಮ್ ಆಗಿ ಹೊರಗಡೆ ಇರ್ತವೆ. ಆಕ್ಚುಲಿ ಅದ್ ನೋಡಕ್ಕೆ ಚೆನ್ನಾಗಿರೋದು. ಸೊ ನೆಕ್ಸ್ಟ್ ಝೂ ನೋಡಿದ್ವಿ. ಝೂ ಅಲ್ಲಿ ಮೈಸೂರು ಕಂಪೇರ್ ಮಾಡಿದ್ರೆ ಅದೊಂದು 10% 20% ಇರ್ಬೋದು, ಅಷ್ಟೇ ಇರೋದು. ಎಲ್ಲ ಅನಿಮಲ್ಸ್ ಇಟ್ಟಿದ್ದಾರೆ, ಬಟ್ ಬೌಂಡ್ರಿ ಎಲ್ಲ ತುಂಬಾ ಚಿಕ್ಕದು, ಕಂಜೆಸ್ಟೆಡ್ ಇರುತ್ತೆ. ಏನ್ ವಿತಿನ್ ಒಂದು 2 ಕಿಲೋಮೀಟರ್ಸ್ 1 ಕಿಲೋಮೀಟರ್ಸ್ ಅಲ್ಲೇ ಅಷ್ಟೇ ಇರೋದು, ಅದು ಮುಗಿದೋಗುತ್ತೆ. ಸೊ ಅದಾದ ತಕ್ಷಣ ಬಟರ್ಫ್ಲೈ ಗಾರ್ಡನ್ ಅಲ್ಲೇ ಇದೆ. ಅಲ್ಲೇ ನಮ್ಗೆ ಬಟರ್ಫ್ಲೈ ಅಂತ ಸಿಗ್ಲಿಲ್ಲ. ಬಟರ್ಫ್ಲೈಗಿಂತ ನಾವು ನೋಡೋದೇ ಜಾಸ್ತಿ ಇದ್ವಿ. 1-2 ಫೋಟೋಸ್ ಹಾಕ್ತೀನಿ ನೋಡಿ ಅದರದ್ದು. ಮತ್ತೆ ಅದು ಹೆಂಗಿತ್ತು ಅಂತ ವಿಡಿಯೋಸ್ ಮಾಡಿದೀನಿ, ಹಾಕ್ತೀನಿ, ನೋಡ್ಕೊ ಬನ್ನಿ. ಇದು ಸೀಳ್ ನಾಯಿ ಅಂತ, ವೈಲ್ಡ್ ಡಾಗ್ಸ್ ಅಂತೀವಲ್ಲ ಅದು ಇತ್ತು ಇಲ್ಲಿ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ವು.
ಹಾಗೆ ಫಾಕ್ಸ್ ಗುಳ್ಳೆ ನರಿನೂ ಅದ್ರ ಪಕ್ಕನೇ ಇತ್ತು. ಈ ಸಫಾರಿ ನೋಡಿ ಬಂದಮೇಲೆ ನಮಗೆ ಈ ಝೂ ಅಲ್ಲಿ ತುಂಬ ಬೋರಿಂಗ್ ಅನಿಸಿದ್ವು. ತುಂಬ ದೂರದಲ್ಲಿ ಪ್ರಾಣಿಗಳಿರ್ತಾ ಇದ್ವು, ಅದನ್ನು ಕೇಜ್ ಒಳಗಡೆ ಹಾಕಿ ಬಂಧಿಸಿದ್ರು, ಅದು ಆ್ಯಕ್ಟಿವ್ ಇರ್ತಾ ಇರಲಿಲ್ಲ. ಸೊ ತುಂಬ ಬೋರಿಂಗ್ ಅನಿಸ್ತು. ಹಿಪೋಪೊಟಮಸ್ ಒಂದು ನೀರೊಳಗಡೆ ಬಿಟ್ಟಿದ್ರು, ಅದನ್ನ ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾಯಿದ್ವು. ಸೊ ಅದೊಂದು ಸ್ವಲ್ಪ ವೀಡಿಯೋಸು ನಾನು ತೊಗೊಂಡೆ. ನೀರೊಳಗಡೆ ಹೋಗೋದು, ಅದು ನೀರನ್ನ ಹಾರಿಸೋದು. ಇದೇ ಬಟರ್ಫ್ಲೈ ಗಾರ್ಡನ್ನು. ನಾವು ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನು ಬಂದಿರಲಿಲ್ಲ ಗುಂಪಲ್ಲಿ ಬಟರ್ಫ್ಲೈ ಇರುತ್ತೆ ಅಂತ. ಬಟ್ ನಮಗೆ ಏನು ಇಷ್ಟ ಆಯಿತು ಅಂತಂದರೆ ಈ ಬಟರ್ಫ್ಲೈ ಗಾರ್ಡನ್ನ ಒಂದು ಥೀಮ್ ಅಥವಾ ಡಿಸೈನ್. ಸೊ ಮೇಲ್ಗಡೆ ಕಂಪ್ಲೀಟ್ಲಿ ಗ್ಲಾಸ್ ಕವರ್ ಆಗಿರುತ್ತೆ, ತುಂಬ ಹೈಟಲ್ಲಿದೆ, ಆಲ್ಮೋಸ್ಟ್ ಒಂದು 20 to 30 ಫೀಟ್ ಮೇಲ್ಗಡೆ ಗ್ಲಾಸಸ್ ಇದೆ. ಸೊ ಸನ್ ರೈಸ್ ಎಲ್ಲ ಅದ್ರ ಒಳಗಡೆ ಬೀಳುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ. ಹಾಗೆ ಅಲ್ಲಿ ಮಡಿಕೆಗಳನ್ನ ತೂತು ಮಾಡಿ ನೇತಾಕಿರ್ತಾರೆ. ಸೊ ಅಲ್ಲಿ ಹೋಗಿ ಈ ಬಟರ್ಫ್ಲೈಗಳೆಲ್ಲ ಮರಿ ಹಾಕಿ ಬಟರ್ಫ್ಲೈ ಇಲ್ಲೆಲ್ಲ ತುಂಬ್ಕೊಂಡು ಇಲ್ಲಿ ಇದ್ರ ಒಳಗಡೆ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿರ್ತಾರೆ. ಸೊ ಬಟರ್ಫ್ಲೈಗೆ ಏನು ಬೇಕು, ಫ್ಲವರ್ಸ್ ಇರಬೇಕು, ನೀರಿರಬೇಕು, ಸೊ ಟೆಂಪ್ರೇಚರು ಮೇಂಟೈನ್ ಆಗಬೇಕು. ಸೊ ಆ ಕಾನ್ಸೆಪ್ಟಲ್ಲಿ ಮಾಡಿರೋ ಈ ಬಟರ್ಫ್ಲೈ ಗಾರ್ಡನ್ ನಮ್ಗೆ ಇಷ್ಟ ಆಯಿತು. ಬಟ್ ಬಟರ್ಫ್ಲೈ ಏನು ಜಾಸ್ತಿ ಇರಲಿಲ್ಲ. ಎಷ್ಟಿದೆಮ್ಮ? 2 ಇದೆಯಾ? ಇನ್ನು ಬಟರ್ಫ್ಲೈ ಮ್ಯೂಸಿಯಂ ಕೂಡ ಇತ್ತು. ಅಷ್ಟಕ್ಕಷ್ಟೇ ಮೇಂಟೆನೆನ್ಸು, ಅಂಥ ಮೇಂಟೆನೆನ್ಸ್ ಇರಲಿಲ್ಲ. ಬಟ್ ಒಳಗಡೆ ಬಟರ್ಫ್ಲೈ ಬಗ್ಗೆ ಬ್ಯಾನರ್ಸು, ಪೋಸ್ಟರ್ಸು ಎಲ್ಲ ಇದ್ದವು. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲಿ ನೋಡ್ಬೋದು. ಅದರ ಕ್ಲಾಸಿಫಿಕೇಷನ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಬಟರ್ಫ್ಲೈಸ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ಇತ್ತು. ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು, ಇದ್ರ ಬಗ್ಗೆ ಏನಾದ್ರು ಥೀಸಿಸ್ ಮಾಡೋರು, ಇದ್ರ ಬಗ್ಗೆ ಏನಾದ್ರು ಪ್ರಾಜೆಕ್ಟ್ ಮಾಡೋರು ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಈ ಪ್ಲೇಸಿಗೆ ಬಂದರೆ ನಿಮಗೆ ಖಂಡಿತವಾಗಿ ಮಾಹಿತಿ ಸಿಗುತ್ತೆ. ಬಟರ್ಫ್ಲೈ ಗಾರ್ಡನ್ ಎದುರುಗಡೆ ಒಂದು ಸಣ್ಣ ಪಾರ್ಕ್ ಇದೆ. ಚಿಕ್ಕ ಮಕ್ಕಳು ಒಂದು 5 ನಿಮಿಷ 10 ನಿಮಿಷ ಆಟ ಆಡ್ಕೋಬೋದು. ನಮ್ಮ ಮಗಳು ಒಂದು ಸ್ವಲ್ಪ ಆಟ ಆಡಿ ರಿಲ್ಯಾಕ್ಸ್ ಮಾಡೋದು. ಬಟ್ ಇದು ಒಂದು ಸಮರೈಸ್ ಮಾಡೋದಿದ್ರೆ ವಿಸಿಟ್ ಅಂದ್ರೆ ಸಮರೈಸ್ ಇನ್ನೂ ಮಾಡೋದ್ ಬೇಡ, ಇನ್ನು ಶೆಡ್ಯೂಲ್ ಮುಗ್ದಿಲ್ಲ ನಮ್ದು. ಇವಾಗ ನೋಡಿ ಆಗಲೇ ಸಮರೈಸ್ ಮಾಡ್ಬಿಟ್ಟ. ಶೆಡ್ಯೂಲ್ ಅಷ್ಟು ಪ್ಯಾಕ್ಡ್ ಆಗಿದೆ. ಸೊ ನಾವು ಬಟರ್ಫ್ಲೈ ಗಾರ್ಡನ್ ಎಲ್ಲ ಮುಗಿಸ್ಕೊಂಡು ಒಂದು 6 ಗಂಟೆಗೆ ವಾಪಸ್ ಬಂದ್ವಿ. ಸ್ನಾಕ್ಸ್ ಎಲ್ಲ ರೆಡಿ ಆಗಿತ್ತು ನಮ್ಗೆ, ಪಕೋಡ, ಕಾಫಿ ಎಲ್ಲ ಬಿಸಿ ಬಿಸಿ ಆಗಿದ್ವು, ಮಾಡ್ಕೊಂಡ್ವಿ. ಸೊ ಒಂದು 6:30 ಆದ್ವು. ಆಕ್ಚುಲಿ IPL ನಡೀತಾ ಇರೋದ್ರಿಂದ IPL ಟಿವಿಗಳು ಇಲ್ಲಿ ಇಟ್ಟಿದ್ರು ಮ್ಯಾಚ್ ನೋಡಕ್ಕೆ. ಸ್ವಲ್ಪ ಜನ ಬಾಯ್ಸ್ ಎಲ್ಲ ನಾವಲ್ಲಿ ಹೋಗಿ IPL ಮ್ಯಾಚ್ ನೋಡ್ಕೊಂಡು ಬಂದ್ವಿ. RCB ಮ್ಯಾಚ್ ನಡೀತಾ ಇತ್ತು. ಅಷ್ಟಾಗೋತ್ರಗೆ ಒಂದು 7 o'clock ಏನೋ ಆಯ್ತು. ಕ್ಯಾಂಪ್ ಫೈರ್ ರೆಡಿ ಆಗಿದೆ ಬನ್ನಿ ಅಂತ ಹೇಳಿದ್ರು. ಸೊ ಮತ್ತೆ ಕ್ಯಾಂಪ್ ಫೈರ್ ಹೋದ್ವಿ. ಅಲ್ಲಿ ಲೈವ್ ಬಾರ್ಬಿಕ್ಯೂಸ್ ಇತ್ತು. ಮಕ್ಕಳಿಗೆ ಅಂತ ವೈಲ್ಡ್ ಅನಿಮಲ್ಸ್ ಡಾಕ್ಯುಮೆಂಟರಿ ವಿಡಿಯೋಸ್ ನ ಸ್ಕ್ರೀನ್ ಅಲ್ಲಿ ಹೊರಗಡೆ ಆಕ್ಷನಲ್ ಇದರಲ್ಲಿ ಔಟ್ಡೋರ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿದ್ರು, ಡಿಸ್ಪ್ಲೇ ಮಾಡಿದ್ರು. ಕಿಡ್ಸ್ ಏನು ಅಲ್ಲೂ ಏನು ಬೋರ್ ಆಗ್ಲಿಲ್ಲ, ವಿಡಿಯೋಸ್ ನೋಡ್ತಾ ಇದ್ರು. ನಮಗೆ ಬಾರ್ಬಿಕ್ಯೂ ವೆಜ್ ಅಂಡ್ ನಾನ್ ವೆಜ್ ಎರಡು ಇದ್ವು. ಚಿಕನ್ ಐಟಮ್ಸ್ ಇದ್ವು ನಾನ್ ವೆಜ್ ಅಲ್ಲಿ. ವೆಜ್ ಅಲ್ಲಿ ಪೊಟ್ಯಾಟೊ, ಕ್ಯಾರೆಟ್, ಕಾಲಿಫ್ಲವರ್, ಜೋರಾಗಿ ಕ್ಯಾಪ್ಸಿಕಮ್ ಮತ್ತೆ ಪನ್ನೀರ್ ತುಂಬಾ ಟೇಸ್ಟಿ ಆಗಿತ್ತು ಅನ್ಸುತ್ತೆ. ನಾ ತಿನ್ಲಿಲ್ಲ, ಬಟ್ ಇವ್ರು ಚೆನ್ನಾಗಿತ್ತು. ಅದ್ರ ಜೊತೆಗೆ ಇದನ್ನು ಇಟ್ಟಿದ್ರು ಅವರು, ಸೂಪ್, ಸಲಾಡ್ಸ್, ಕಾರ್ನ್ ಸೂಪ್ ಇತ್ತು. ಸೊ ಅದು ಓಕೆ, ಅಂದ್ರೆ ಎಲ್ಲರಿಗೂ ಸೂಟ್ ಆಗುತ್ತೆ. ಸ್ವಲ್ಪ ಬ್ಲ್ಯಾಂಡ್ ಆಗಿತ್ತು, ಬಟ್ ಚೆನ್ನಾಗಿತ್ತು. ಚೆನ್ನಾಗಿ ಸ್ಪೈಸಿನೆಸ್ ಇರ್ಲಿಲ್ಲ. ಅದೊಂದು ನನ್ನ ಇಷ್ಟ ಪ್ರಕಾರ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಓಕೆ, ಎಲ್ಲ ಪ್ಯಾಕ್ಡ್ ಆಗಿತ್ತು. ಸ್ಕೆಡ್ಯೂಲು, ಐಟಮ್ಸ್ ಗಳು ಎಲ್ಲ ಪ್ಯಾಕ್ಡ್ ಆಗಿತ್ತು. ಸೊ ಅಷ್ಟಾಗತ್ತಿಗೆ 7:30 8 ಗಂಟೆ ಆಯ್ತು. ಅಷ್ಟೈಟವೇ ಡಿನ್ನರ್ ರೆಡಿ ಆಯ್ತು.
ಸೊ ಡಿನ್ನರ್ ಅಲ್ಲಿ ನಾನ್ ವೆಜಿಟೇರಿಯನ್ ಎರಡೂ ಇದ್ವು. ಈ ಸರಿ ಫಿಶ್ ಐಟಮ್ಸ್ ಇದ್ವು, ನಾನ್ ವೆಜಿಟೇರಿಯನ್ ಫಿಶ್ ಅಂಡ್ ಎಗ್. ಇನ್ನು ವೆಜಿಟೇರಿಯನ್ ಗ್ರೇವಿ ಸಿಕ್ತು, ಪಲ್ಯ ಆಯ್ತು, ಅನ್ನ, ರಸಮ್, ರೋಟಿ, ಹಪ್ಳ, ಮತ್ತೆ ಏನು ಇದು ಸ್ವೀಟ್ಸ್, ಜಾಮೂನ್ ಇತ್ತು. ಜಾಮೂನು. ಓಕೆ, ಆಲ್ ಐಟಮ್ಸ್ ಆರ್ ಕವರ್ಡ್, ಬಟ್ ಲಕ್ಸುರಿಯಸ್ ಫುಡ್ ಅಂತ ಏನ್ ಅನ್ಸ್ಲಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ, Quality wise ಹೆವಿ ಅನ್ಸಲ್ಲ ಹೊಟ್ಟೆ ಮೇಲೆ. ಆರಾಮಾಗಿ ನಿಮ್ಗೆ ಏನು ಗಿಲ್ಟ್ ಫೀಲ್ ಇಲ್ಲದೆ ತಿನ್ಕೊಳ್ಬಹುದು. ಮನೇಲಿ ಕ್ಯಾಂಟೀನ್ ಅಲ್ಲಿ ಅಥವಾ ಹೋಮ್ ಸ್ಟೇಗಳಲ್ಲಿ ಸ್ಟೇ ಮಾಡಿದ್ರೆ ಯಾವ ತರ ಫುಡ್ಸ್ ಬುಫೇಸ್ ಇರುತ್ತೆ ಅದೇ ತರನೇ ಆಕ್ಚುಲಿ ಇತ್ತು. ಸೊ ಅಷ್ಟೇ, ನೈಟ್ ಆಗೋಯ್ತು. 9:30 10 o'clock. IPL ನೋಡೋರು, ಟಿವಿ ಇತ್ತು, ಅವ್ನು ನೋಡ್ಕೋಬೋದಿತ್ತು. ಇನ್ನು ಕ್ಯಾಂಪ್ ಫೈರ್ ಎಲ್ಲ ಎಲ್ರು ಎಂಜಾಯ್ ಮಾಡಿದ್ರು. ಸೊ ಮಲ್ಕೊಂಡ್ವಿ, ಎಲ್ಲ ಟಯರ್ಡ್ ಆಗಿರುತ್ತೆ, ಸಫಾರಿ ಎಲ್ಲ ಹೋದ್ಮೇಲೆ ಮಲ್ಕೊಂಡ್ವಿ, ನಿದ್ದೆ ಬಂತು. ಸೊ ಬೆಳಿಗ್ಗೆ ಟಕ್ ಅಂತ ಬೆಳಿಗ್ಗೆ ಮತ್ತೆ 6:30 ಮತ್ತೆ ನಾಕ್ ಆಯ್ತು. ಈಚ್ ಅಂಡ್ ಎವ್ರಿ ಏನಿದೆ ಇಲ್ಲಿ ಟೆಂಟ್ಸ್ ಆಗಿರ್ಬೋದು, ವುಡನ್ ಔಟ್ಸ್ ಇರ್ಬೋದು, ಎಲ್ರಿಗೂ ಹೋಗಿ ಅವರು ಹೇಳ್ತಾರೆ ಏನೇನ್ ಇವೆಂಟ್ಸ್ ಇದೆ ಬನ್ನಿ ಅಂತ. ಅದೇ ಟೈಮ್ಗೆ ನಾಕ್ ಮಾಡ್ತಾರೆ ಡೋರ್ಸ್. ಸೊ ನಮ್ದು 6 ಗಂಟೆಗೆ ನಾಕ್ ಮಾಡಿದ್ರು. ನಾವ್ ಆಕ್ಚುಲಿ ಬರಲ್ಲ ಅಂತ ಹೇಳಿದ್ವಿ, ಸುಸ್ತಾಗಿತ್ತು. ಬಟ್ ನಾನು ಒಂದು ಅರ್ಧ ಗಂಟೆ ಆದ್ಮೇಲೆ ಎದ್ದು ಹೊರಗಡೆ ನೋಡಿ ಹೋಗ್ಬೇಕು ಅಂತ ಅನ್ಸ್ತು. ಸೊ ಇವ್ರಿಗೂ ಕಾಲ್ ಮಾಡಿದ್ರೆ ಎದೇಳಿ ನೀವು ಹೋಗೋಣ ಅಂತ. ಸೊ ಏನು ಅಂತಂದ್ರೆ 6:30 ಮೇಲೆ ಇಲ್ಲಿ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ವಾಕಿಂಗ್ ಅಂದ್ರೆ ಸುಮ್ನೆ ಈಗ ಕಾಫಿ ತೋಟದಲ್ಲಿ ವಾಕಿಂಗ್ ಕರ್ಕೊಂಡು ಹೋಗೋದು, ಸುಮ್ನೆ ಫಾರೆಸ್ಟ್ ದೂರದಿಂದ ತೋರಿಸೋದು, ಆತರ ವಾಕಿಂಗ್ ಅಲ್ಲ. ಲಿಟ್ರಲಿ ಫಾರೆಸ್ಟ್ ಒಳಗಡೆನೆ ಕರ್ಕೊಂಡು ಹೋಗ್ತಾರೆ. ನಾವೇನ್ ಸಫಾರಿಗೆ ಹೋಗಿದ್ವಿ ಎಲ್ಲಿ ಅದೇ ರೂಟ್, ಅದೇ ಇದರಲ್ಲಿ ನಮ್ಮ ವಾಕಿಂಗ್ ಕರ್ಕೊಂಡು ಹೋದ್ರು. ಸೊ ಆ ವಿಡಿಯೋಸ್ ಡೀಟೇಲ್ ಆಗಿ ಮಾಡಿದೀನಿ, ಆ ವಿಡಿಯೋಸ್ ನೋಡ್ಕೊ ಬನ್ನಿ. ಸೊ ದಟ್ ವಾಸ್ ಅಂದ್ರೆ ಸಖತ್ ಫೀಲಿಂಗ್ ಕೊಡ್ತು, ಫುಲ್ ರಿಲ್ಯಾಕ್ಸಿಂಗ್ ಫೀಲಿಂಗ್. ಪ್ಲಸ್ ಆನಿಮಲ್ಸ್ ಸುತ್ತಮುತ್ತ ಎಲ್ಲಿ ನೀವು ವಾಕಿಂಗ್ ಹೋಗಿ ಅನಿಮಲ್ಸ್ ಜೊತೆ ಹತ್ತಿರದಲ್ಲಿ ನೋಡಿದೀರಾ. ಎಲಿಫೆಂಟ್ಸ್ ಇರ್ಬೋದು, ಡೀರ್ಸ್ ಆಗಿರ್ಬೋದು, ಎಲ್ಲ ಹತ್ತಿರದಲ್ಲಿ ನೋಡಿದ್ವಿ, ಇಂಟ್ರಾಕ್ಷನ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಅದೇ ಮೇನ್ ಅಟ್ರಾಕ್ಷನ್ ಏನಂತಂದ್ರೆ ಬೆಳಗಿನ ವಾಕಿಂಗ್ ಮತ್ತೆ ಸಫಾರಿ. ಮಿಸ್ ಮಾಡಲೇಬಾರ್ದು. ಇದು ನಮ್ಗೆ ಏನು ಇದು ಯೂಶುವಲ್ ಥಿಂಗ್ ಅಂತ ಅನ್ಸುತ್ತೆ, ಬಟ್ ಇಲ್ಲಿದು ಫೀಲ್ ಒಂಥರ ಬೇರೆ ಚೆನ್ನಾಗಿದೆ. ವಾಕಿಂಗ್ ಅಂತೂ ಮಿಸ್ಸೇ ಮಾಡ್ಬಾರ್ದು, ವರ್ತ್ ವಾಕ್. ಬೇಬಿ ತಮಾಗರಿ ಮಸಾಲೆ ಒಳಗಡೆ ಯೂಸ್ ಮಾಡ್ತಾರದಲ್ಲ ಎಲ್ಲ ಆಯುರ್ವೇದಿಕ್ ಅದೆಲ್ಲ. ಎಲ್ಲಿ ಪೊಲ್ಯೂಷನ್ ಕಡಿಮೆ ಇರುತ್ತೆ ಅಲ್ಲಿ ಬರುತ್ತೆ, ಮರದ ಮೇಲೆ ಕಡಿಮೆ ಎಲ್ಲ ಬರುತ್ತೆ. ಹೌದೌದು. ಕಾಡೆಮ್ಮೆಗಳ ಗ್ರೂಪ್ ಇದೆ. ಅಲ್ಲಿ ಅನಿಮಲ್ಸ್ ತಾಕಿಂದ ಮತ್ತೆ ಗೊತ್ತಿಲ್ಲ ನೀರು ಕುಡಿಯಕ್ಕೆ ಏನು ಬಂದಿಲ್ಲ ಅಲ್ಲ ಹಾಸನದಲ್ಲಿ ಕುಡಿಯಕ್ಕಲ್ಲ. ಏನಾಯ್ತು? ವಾಲ್ ಇದೆಯಲ್ಲ, ವಾಲಿಂದ ಆ ಕಡೆ ಓಪನ್ ಫಾರೆಸ್ಟ್, ಈ ಕಡೆ ಎನ್ಕ್ಲೋಸರ್. ವಾಲಿಂದ ಆ ಕಡೆ ಟೈಗರ್ಸ್ ಇದೆ, ಲೆಪರ್ಡ್ಸ್ ಇದೆ, ವೈಲ್ಡ್ ಎಲಿಫೆಂಟ್ಸ್ ಇದೆ. ಆ ಕಡೆ ಸೈಡ್ ಡಿಯರ್ಸ್, ಸಾಂಬಾರ್ ಡಿಯರ್ಸ್, ಪಡಿ ಡಿಯರ್ಸ್, ಇಂಡಿಯನ್ ಗೋರ್ಸ್ ಸುಮಾರು ಇದೆ. ಆ ಕಡೆ ಸೈಡ್ ಅಲ್ಲಿಂದ ಒಂದು ಅನಿಮಲ್ಸ್ಗಳು ಬರ್ತವೆ ಒಳಗಡೆ, ಹಂಟ್ ಮಾಡಿ ಈ ಕಡೆ ಒಳಗಡೆ ಬರ್ತದೆ. ಅದು ಬಂದು ಲೆಪರ್ಡ್ ಬರುತ್ತೆ. ಅದು 12 to 15 feet ಜಂಪ್ ಮಾಡಿ ಒಳಗಡೆ ಬಂದು ಹಂಟ್ ಮಾಡ್ಕೊಂಡು ಹೋಗುತ್ತೆ. ಅದು ಬರುವಾಗ ಏನಾಗುತ್ತೆ, ಅಲಾರಾಮ್ ಕೊಡುತ್ತೆ ಅನಿಮಲ್ಸ್ಗಳು, ಸಾಂಬಾರ್ ಡಿಯರ್ಸ್ ಪಡಿ ಅಲಾರ್ಮ್ ಆಗುತ್ತೆ. ಎಲ್ಲಿ ಅಲಾರ್ಮ್ ಆಗುತ್ತೆ ಅಲ್ಲಿ ಪಟಾಕಿ ಹೊಡಿತಾರೆ. ಮೇ ಬಿ ರಾತ್ರಿ ಯಾರು ಸೊಂಡು ಕಳಿಸಿರ್ಬೋದು, ಪಟಾಕಿ ಸೊಂಡು ಕಕ್ಕರ್ದು ಅದನ್ನ ಹೊಡೆದು ಹೊಡ್ತಾರೆ. ನೈಟ್ ವಾಚರ್ಸ್ ಒಂದು 6 ಜನ ಇರ್ತಾರೆ, ಇಲ್ಲೇ ಇರ್ತಾರೆ. ಒಂದು 10 to 15 ಲೆಪರ್ಡ್ಸ್ಗಳಿದೆ. ಇವತ್ತೊಂದು ಬಂದ್ರೆ ನಾಳೆ ಬರೋದು ಬರ್ತಾ ಡೈಲಿ ಬರ್ತದೆ. ಏನಕಂದ್ರೆ ಅಲ್ಲೂ ಸುಮಾರು ಜಿಂಕೆಗಳೆಲ್ಲ ಇದೆ, ಬಟ್ ಅಲ್ಲಿ ಈಜಿಯಾಗಿ ಸಿಗಲ್ಲ. ಅವಕ್ಕೆ ಸ್ವಲ್ಪ ಜಾಸ್ತಿ ಇದೆ ಅಂದ್ಬಿಟ್ಟು ಹಂಟ್ ಮಾಡ್ಕೊಂಡು ಜಾಸ್ತಿ ಇರ್ತಾರೆ. ಒಂದು 50-60 kg ಇದ್ರೂ ಹಂಟ್ ಮಾಡ್ಕೊಂಡು ಮರ ಹತ್ತಿ ಪೆಟ್ರೋಲ್ ಹಾಕೊಂಡು ತಿನ್ನುತ್ತಲ್ಲ.
ಮರದ ಮೇಲೆ ತಿಂತೋಗಲ್ಲ ಅದು ಅಂದ್ರೆ ಬೇರೆ ಪ್ರಾಣಿ ತೊಂದರೆ ಕೊಡಬಾರ್ದಲ್ಲ ಸ್ವಲ್ಪ ಅದು ಇದನ್ನು ಹೌದು ಬೇರೆ ಲಯನ್ಸ್ಗೆ ಟೈಗರ್ ಕದಿರ್ತದೆ ಲಯನ್ ಟೈಗರ್ಗಳೆಲ್ಲ ಜಂಪ್ ಮಾಡ್ಬಾರ್ದು ಲೆಪರ್ಡ್ಗಳು ಮಾತ್ರ ಬರ್ತದೆ ಹೌದು ಅದು ಭಾಳ ಕುತ್ಕೊಂಡು ಜಾಸ್ತಿ ಅಲ್ಲ ಅದು ನೈಟ್ ಟೈಮ್ ಬರ್ತದೆ ಯಾವುದೇ ಮಳೆ ಬಂದ್ರೂ ಕರಗಲ್ಲ ಸಿಮೆಂಟ್ ಸ್ಟ್ರಾಂಗ್ ಇರುತ್ತೆ ಸ್ಟ್ರಾಂಗ್ ಇರುತ್ತೆ ಇದ್ರೊಳಗಡೆ ರಾಣಿ ಒಳಗಡೆ ಸುಮಾರು ಮಿಲಿಯನ್ಸ್ ಟರ್ಮೈಟ್ಸ್ಗಳು ಇರ್ತವೆ ಇಲ್ಲಿ ಒಳಗಡೆ ಕ್ಯೂನ್ ಕಿಂಗ್ ಸೋಲ್ಜರ್ಸ್ ವರ್ಕರ್ಸ್ ಅಂತೆಲ್ಲ ಇರುತ್ತೆ ಅಲ್ಲಿ ಕಿಂಗ್ ಎರಡು ಸ್ವಲ್ಪ ದೊಡ್ಡದಿರುತ್ತೆ ಚಿಕ್ಕದೆಲ್ಲ ಚಿಕ್ಕದಿರುತ್ತೆ ಅವೆರಡು ನಿಂತ್ಕೊಂಡು ನೀವು ಬಿಲ್ಡ್ ಮಾಡಿಸುತ್ತೆ ಇನ್ ಕೇಸ್ ಕೆಳಗಡೆ ಅಕಸ್ಮಾತ್ ನೀರಿಗೆ ಸಿಕ್ತಂದ್ರೆ ಬಿಲ್ಡ್ ಮಾಡಿ ಸ್ಟಾಪ್ ಮಾಡ್ಬಿಡುತ್ತೆ ಇದು ಕಟ್ಟುವಾಗ ಏನಾಗುತ್ತೆ ಫುಲ್ ವೆಟ್ ಇರುತ್ತೆ ಅದು ಎಣ್ಣಿಂದ ಕಟ್ಟೋದ್ರಿಂದ ಫುಲ್ ಮುಟ್ಟಿದ್ರೆ ಮುರಿದೋಗುತ್ತೆ ಹಂಗೆ ಡ್ರೈ ಆಗ್ತಾ ಫುಲ್ ಹಾರ್ಡ್ ಆಗ್ಬಿಡುತ್ತೆ ಇದು ಇದ್ರೊಳಗಡೆ ಎಲ್ಲರೂ ಹೇಳ್ತಾರೆ ಒಳಗಡೆ ಸ್ನೇಕ್ ಹೋಗುತ್ತೆ ಅಂತ ಹೇಳ್ತಾರೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಫುಲ್ ಕ್ಲೋಸ್ ಇದೆ ಡೆಡ್ ಆದಾಗ ಹೋಗೋ ಚಾನ್ಸಸ್ ಇರ್ತದೆ ಬಟ್ ಸ್ನೇಕ್ ಏನ್ ಹೋಗುತ್ತೆ ಅಂದ್ರೆ ಇದೇ ಸ್ನೇಕ್ ಇದೇ ಹೋಗ್ಬೇಕಂತ ಯಾವುದೇ ಹೋಲಿದ್ರೆ ಹೋಗುತ್ತೆ ಬಟ್ ಇದ್ರೊಳಗಡೆ ಹೋದ್ರೆ ಒಂಥರ ಎಸಿ ತರ ಕೂಲಿಂಗ್ ಟೈಮ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಳಗಡೆ ಹೋಗ್ತೇವೆ ಅಷ್ಟೇ ಅದು ಒಂಚೂರು ಓಪನ್ ಆದ್ರೂ ಅದಕ್ಕೆ ಕ್ಯೂನ್ ಸತ್ತಿತ್ತು ಅಂದ್ರೆ ಟರ್ಮೈಟ್ಸ್ ಎಲ್ಲ ಸತ್ತೋಗ್ತವೆ ಇಲ್ಲುಳಗಳು ಕ್ಯೂನ್ ಸತ್ತಿತ್ತು ಅಂದ್ರೆ ಎಲ್ಲ ಸತ್ತೋಗ್ತವೆ ನಮ್ಮ ಜೇನು ಹುಳ ತರ ಇದನ್ನ ಕಟ್ಟದ ಸೋಲ್ಜರ್ಸ್ ಕೊಂಬುಗಳಿದೆ ತೋರಿಸ್ತೀನಿ ಯಾರು ಫೋಟೋಸ್ ತಗೋಬಿಡಿ ಮುತ್ಕದ ಮರ ಎಲೆ ಊಟದಲ್ಲೆಲ್ಲ ಬರ್ತಾರೆ ಅದು ಫೆಬ್ರವರಿ ಜನವರಿ ಟೈಮಲ್ಲಿ ಫುಲ್ ಫ್ಲವರಿಂಗ್ ಬಂದ್ಬಿಡ್ತದೆ ರೆಡ್ ಕಲರ್ ಮರ ಎಲ್ಲ ದೂರದಿಂದ ನೋಡಿದ್ರೆ ಒಂಥರ ಪ್ಲೇನ್ ತರ ಕಾಣಿಸುತ್ತೆ ಅದಕ್ಕೆ ರೆಡ್ ಪರಿಸ್ಥಿತಿ ಅಂತ ಇಟ್ಟಿದ್ದಾರೆ ಅದು ಫ್ಲವರ್ ಬಂದು ನಿಮ್ಗೆ ಆಯುರ್ವೇದಿಕ್ ಮೆಡಿಸಿನ್ ಯೂಸ್ ಮಾಡ್ತಾರೆ ಮತ್ತೆ ಹೋಳಿ ಟೈಮಲ್ಲಿ ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡ್ತಾರೆ ಫ್ಲವರ್ ಮುತ್ಕದ ಮರ ಗೋಲ್ಗೋಪ ಎಲ್ಲ ತಿಂತಾರ ಕೊಡ್ತಾರಲ್ಲ ಹೊಲ್ದು ಹೆಸರು ಎಲ್ಲ ರೆಡಿ ಮಾಡೋದು ಈ ಎಲೆಯಿಂದಾನೆ ಇನ್ನೂ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ತಗೋಬಹುದು ಯಾರು ಒಳಗಡೆ ಮೊಸಳೆ ಇದೆ ಲೆಫ್ಟ್ ಒಂದು ಬರ್ಡ್ ಹೋಗ್ತಾ ಇದೆ ಅದು ಬಂದು ರೆಡ್ ವ್ಯಾಟರ್ ಲಾಫಿಂಗ್ ಬರ್ಡ್ ಅಂತ ಹೇಳ್ತೀವಿ ಅದು ಬಂದು ಅಲಗಂತ ಕೊಡ್ತದೆ ಎಲ್ಲ ಅನಿಮಲ್ಸ್ಗೆ ಈ ನಮ್ ನೋಡ್ಬಿಟ್ಟು ಯಾರೋ ಒಳಗಡೆ ಎಂಟ್ರಿ ಆಗಿದ್ದಾರೆ ಹುಷಾರಾಗಿರಿ ಅಂದ್ಬಿಟ್ಟು ಈಗ ಸೌಂಡ್ಗೆ ಎಲ್ಲ ಅಲರ್ಟ್ ಆಗ್ಬಿಡ್ತವೆ ಪ್ರಾಣಿಗಳು ಅಲ್ಲಿ ಮ್ಯಾಗ ನೋಡಿ ಗರುಡ ಕೂತು ನೋಡಿ ಬ್ರಾಹ್ಮಣಿಕ ಐತೆ ಹೌದು ಗರುಡ ಎರಡಿದೆ ನೋಡಿ ಗರುಡ ಎಲ್ಲ ಪ್ರಾಣಿಗಳು ನಮ್ಮನ್ನ ನೋಡ್ತಾ ಇರ್ತವೆ ನೀರು ನೋಡಿ ಇಲ್ಲೊಂದು 2-3 ಇದೆ ಮತ್ತೆ ಕಲ್ಲು ದೊಡ್ಡ ನೋಡಿ ಕಲ್ಲು ಕೆಳಗಡೆ ಕೂತದೆ ನೋಡಿ ಇಲ್ಲೊಂದು 2-3 ಕಲ್ಲು ನೋಡಿ ಇಲ್ಲಿ ಬೆನ್ ಮಾತ್ರ ಕಾಣ್ತದೆ ನೋಡಿ ಈ ಕಲ್ಲು ಪಕ್ಕದಲ್ಲಿ ತಲೆ ಕಾಣ್ತದೆ ಇಲ್ಲಿ ಕಲ್ಲು ಪಕ್ಕ ಹೌದು ಇಲ್ಲಿ ದಂಡೆ 4 ಇದೆ ಅಲ್ಲಿ ಎಲಿಫೆಂಟ್ ಏನು ಮಾಡಲ್ಲ ಅಲ್ಲಿ ಸ್ನಾನ ಮಾಡ್ಬೇಕು ಈಗ ಎಲಿಫೆಂಟ್ ಜೊತೆ ಬರ್ತೀಯಾ ಅಲ್ಲ ಅಲ್ಲೇ ಸ್ನಾನ ಮಾಡ್ಬೇಕಮ್ಮ ಈಗ ಹಾ ಬಾಲಿ ನೋಡಲ್ಲಿ ಎಲಿಫೆಂಟ್ ಜೊತೆ ಸ್ನಾನ ಮಾಡಿ ಬೇಗ ಬಾ ನೋಡಿ ಕರ್ಕೊಂಡು ಹೋಗ್ತಾ ಇದೀವಿ ನಾವೆಲ್ಲ ಬಂದ್ವಿ ಅಂತ
ಟೈಗರ್ ಎಲ್ಲಿರುತ್ತೆ? ಎಲ್ಲಿದೆ ಟೈಗರ್? ಟೈಗರ್ ಎಲ್ಲಿ ಹೋಗಿದ್ದೆ? ಎಲ್ಲೋಗಿದೆಪ್ಪ? ಅಲ್ಲಿ ಹೋಗಿದ್ದೆ. ಇದೆಯಾ? ಅಲ್ಲಿದ್ದೆ. ಇದೆಯಾ ಟೈಗರು? ಇದ್ದೆ. ಲಯನ್ ಬೇಕಾ ಈಗ? ನೋಡಿ ಪಿಕಾಕ್ ಎಲ್ಲಿ ಎಲ್ಲಿ ನಾ ಏನ್ ಮಾಡಂತ ಮೊದಲು ಮೊಬೈಲ್ ಐತಿ ಚಿಕ್ಕವಲ್ಲ ನೋಡ್ದ ಎಲಿಫೆಂಟ್? ಕ್ರೊಕೊಡೈಲ್ ಕಚ್ಬಿಡ್ತಂತೆ. ಕ್ರೊಕೊಡೈಲ್ ಕಚ್ಚದಾಯ್ತು ಎಲಿಫೆಂಟ್ಗೆ. ಸೊ ವರ್ತ್ ಅನ್ಸುತ್ತೆ. ಸೊ ಬಡ್ಜೆಟಿಂಗು ಹೇಳ್ಬಿಡ್ತೀನಿ. ಸೊ ಟೋಟಲ್ ಒಂದು ಅರೌಂಡ್ 10K ಆಗುತ್ತೆ. ಟೆಂಟ್ ಆದ್ರೆ 10,000. ಸೊ ವುಡನ್ ಒಂದು ಮೋಸ್ಟ್ಲಿ ಒಂದು 2,000-3,000 ಅಡಿಷನಲ್ ಇರ್ಬೋದು. ಸೊ ಬಟ್ ಐ ವುಡ್ ಪ್ರಿಫರ್ ಟೆಂಟ್. ಅದಕ್ಕೂ ಇದಕ್ಕೂ ಏನು ಅಂತ ಡಿಫ್ರೆನ್ಸ್ ಏನಿಲ್ಲ ಅನ್ಕೋತೀನಿ. ಯಾಕಂದ್ರೆ ನ್ಯಾಚುರಲ್ ಆಗಿ ಟೆಂಟೇ ನಂಗೆ ನ್ಯಾಚುರಲ್ ಆಗಿದೆ ಅಂತ ಅನ್ಸ್ತು. ಮತ್ತೆ ಲಾಗ್ ಹೌಸ್ ಅಲ್ಲಾದ್ರೆ ಎಸಿ ಇರುತ್ತೆ, ತುಂಬಾ ಬಿಸಿಗಾಲ ಎಸಿ. ಬಟ್ ನಾವು ಸಮ್ಮರ್ ಅಲ್ಲೇ ಬಂದಿದ್ದ ಸ್ವಲ್ಪ ಸೆಕೆ ಆಯ್ತು, ನಿಜವಾಗ್ಲೂ ಸ್ವಲ್ಪ ಸೆಕೆ ಆಯ್ತು. ಟೆಂಟ್ ಅಲ್ಲಿ ನಮ್ಗೆ ಗಾಳಿ ಆಡೋದು ಕಡಿಮೆ ಅನ್ಸ್ತು ಒಳಗಡೆ. ಯಾಕಂದ್ರೆ ವಿಂಡೋಸ್ ಎಲ್ಲ ಓಪನ್ ತರ ಕೊಟ್ಟಿರಲ್ಲ, ನೆಟ್ಸ್ ಅಲ್ಲಿ ಕೊಟ್ಟಿರುತ್ತೆ, ನೋಡಿರ್ತೀರ ಆಲ್ರೆಡಿ ನೆಟ್ ಇರುತ್ತೆ. ಸೊ ಅದ್ರಲ್ಲಿ ಕಡಿಮೆ ಗಾಳಿ ಬರುತ್ತೆ. ಸೊ ನಾವು ಫ್ಯಾನ್ ಅಲ್ಲೇ ಮಾಡಬೇಕು. ಯಾರು ಫ್ಯಾನ್ ಅಲ್ಲಿ ಯೂಸ್ ಟು ಇಲ್ಲ. ಸೊ ಬೆಟರ್ ದೇ ಗೋ ಫಾರ್ ವುಡನ್ ಹೌಸಸ್. ಸೊ ಸೀಸನ್ ಅಲ್ಲಿ ಟೆಂಟ್, ನೀವು ಮಳೆ ಸೀಸನ್ ಅಥವಾ ಚಳಿಗಾಲ ಸೀಸನ್ ಅಲ್ಲಿ ಬಂದ್ರೆ ಡೆಫಿನೆಟ್ ಆಗಿ ಟೆಂಟ್ಗೆ ಹೋಗಿ. ಸೊ ಟೆಂಟ್ ಪ್ರಿಫರ್. 10,000 ಅಲ್ಲಿ ನಿಮ್ಗೆ ಇದು ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. ನಾವು 3 ಜನ ಎಲ್ಲ ಇನ್ಕ್ಲೂಡೆಡ್. ಝೂ ಇರ್ಬೋದು, ಸಫಾರಿ ಇರ್ಬೋದು, ವಾಕಿಂಗ್ ಇರ್ಬೋದು, ಎಲ್ಲ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್, ಸ್ನಾಕ್ಸ್ ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. ಇದು ಚಿಲ್ಡ್ರನ್ ಅಬೋವ್ 5 years ಆದ್ರೆ ಏನೋ ಅಮೌಂಟ್ ಇದೆ, ಹಾಫ್ ಇರ್ಬೇಕು, ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಬಿಲೋ 5 years, ಇವಳು ಬಿಲೋ 5 years ಆದ್ರಿಂದ ಫ್ರೀ ಇವಳಿಗೆ ಎಲ್ಲ.
ಸೊ ಇದರದ್ದು ಎಲ್ಲಿ ಇದನ್ನ ಬುಕ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಸ್ಪೆಸಿಫಿಕ್ ವೆಬ್ಸೈಟ್ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಆ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ನೋಡ್ಕೋಬಹುದು. ಕೆಲವೊಂದು ಸೀಸನ್ ಅಲ್ಲಿ ಕಡಿಮೆ ಇರುತ್ತೆ, ಕೆಲವೊಂದು ಸೀಸನ್ ಅಲ್ಲಿ 500,000 rupees ವೇರಿಯೇಷನ್ಸ್ ಆಗ್ಬೋದು. ಈ ಪ್ರೈಸ್ಗಿಂತ ಮೋರ್ ಆರ್ ಲೆಸ್ ಸೇಮೇ ಇರುತ್ತೆ ಅನ್ಕೋತೀನಿ. ಸೊ ವರ್ತ್ ವಿಸಿಟಿಂಗ್, ಇದನ್ನ ನಾವು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀವಿ. ನಾವು ಸುಮಾರು ಕಡೆ ಹೋಗ್ತಾ ಇರ್ತೀವಿ, ಎಲ್ಲರದ್ದು ವಿಡಿಯೋಸ್ ಮಾಡೋದಿಲ್ಲ. ಕೆಲವೊಂದು ರೆಸಾರ್ಟ್ಸು ಕೆಲವೊಂದು ಸ್ಟೇಸ್ಗಳು ಇಷ್ಟ ಆಗಿಲ್ಲದೆ ಇರೋ ಕಾರಣ ನಾವು ವಿಡಿಯೋಸ್ ಮಾಡೋದಿಲ್ಲ. ಯಾವ್ದು ಇಷ್ಟ ಆಗುತ್ತೆ ರೆಕಮೆಂಡ್ ಮಾಡಬೇಕು ಅನ್ಸುತ್ತೆ ಅದನ್ನ ಮಾಡ್ತೀವಿ. ಯಾವ್ದು ಪೇಯ್ಡ್ ಪ್ರಮೋಷನ್ಸ್ ಇರೋದಿಲ್ಲ ನಮ್ಮ ಚಾನಲ್ ಅಲ್ಲಿ. ಸೊ ಇದು ಒಂದು ಪ್ಲೇಸ್ ನಿಮಗೆ ರೆಕಮೆಂಡ್ ಮಾಡ್ತಾ ಇದೀವಿ. ಸೊ ಚೆಕ್ಔಟ್, ನೀವು ನೋಡಿ ಇದರಲ್ಲಿ ಲಿಂಕ್ ಚೆಕ್ ಮಾಡಿ, ಪ್ರೈಸಸ್ ಎಲ್ಲ ಓಕೆ ಅಂತ ಹೇಳಿದ್ರೆ ನೀವು ಬನ್ನಿ ಎಂಜಾಯ್ ಮಾಡಿ. ಇನ್ನೊಂದು ಹೇಳ್ಬೇಕಿತ್ತು, ಮಕ್ಕಳಿಗೆ ಇಲ್ಲಿ ಬೇಜಾರೇ ಆಗಲ್ಲ. ತುಂಬಾ ಆಕ್ಟಿವಿಟೀಸ್ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಬಟ್ ಅದು ಅಂಡರ್ ದ ಸೂಪರ್ವಿಷನ್ ಆಫ್ ಪೇರೆಂಟ್ಸ್ ಆಗ್ಬೇಕು ಅಷ್ಟೇ. ಆಟ ಆಡ್ಸಕ್ಕೆ ಅಂತ ಯಾರು ಇರಲ್ಲ. ಬಟ್ ತುಂಬಾ ಆಕ್ಟಿವಿಟೀಸ್ ಇದೆ. ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಟೈಮೇ ಸಿಕ್ಕಲ್ಲ, ಅಷ್ಟು ಆಕ್ಟಿವಿಟೀಸ್ ಇದೆ. ಸೊ ಮಕ್ಕಳು ಎಂಜಾಯ್ ಮಾಡ್ಬೋದು, ದೊಡ್ಡವರು ಎಂಜಾಯ್ ಮಾಡ್ಬೋದು, ಎಲ್ಲರೂ. ಬೇಕಾದ್ರೆ ನಮ್ಗೆ ಇನ್ನೊಂದ್ಸಲ ವಾಪಸ್ ಬರ್ಬೇಕು ಅನ್ಸ್ತಾ ಇಲ್ಲ ಬೇರೆ ಸೀಸನ್ ಅಲ್ಲಿ. ಬೇರೆ ಬೇರೆ ಸೀಸನ್ ಅಲ್ಲಿ ಬರ್ಬೇಕು ಅಂತ ನಾವು ಸಮ್ಮರ್ ಎಕ್ಸ್ಪ್ಲೋರ್ ಮಾಡಿದೀವಿ. ಕೆಲವೊಂದು ರೈನಿ ಸೀಸನ್ ಅಲ್ಲಿ ಬರ್ಬೇಕು ಅಂತ ಇದೀವಿ, ಈಗ ಚಳಿಗಾಲದಲ್ಲಿ ಬರ್ಬೇಕು ಅಂತ ಇದೀವಿ. ಗ್ರೀನ್ ಇದ್ದಾಗ ಹೆಂಗಿರುತ್ತೆ ನೋಡ್ಬೋದು. ಸಮ್ಮರ್ ಆದ್ರಿಂದ ಎಲ್ಲ ಬ್ರೌನಿಶ್ ಇದ್ರಲ್ಲಿದೆ, ಎಲ್ಲ ಉದ್ರೋಗಿದೆ ಎಲೆಗಳೆಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇವರು ಸ್ಟಾಫ್ಸ್ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ, ಇಂಟರಾಕ್ಟಿವ್ ಆಗಿದ್ದಾರೆ. ಸೊ ಹಿಂದಿ ಮಾತಾಡೋರು ಬೇರೆ ಒಂದು ಅವ್ರಿಗೂ ಒಬ್ರು ಸಪರೇಟ್ ಪರ್ಸನ್ಸ್ ಕೊಟ್ಟಿರ್ತಾರೆ, ಕನ್ನಡ ಮಾತಾಡೋರ್ಗು ಸಪರೇಟ್ ಸ್ಟಾಫ್ಸ್ ಕೊಟ್ಟಿರ್ತಾರೆ. ಸೊ ತುಂಬಾ ಇಂಟರಾಕ್ಟಿವ್ ಇದ್ದಾರೆ. ನಮ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ, ಸಫಾರಿ ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಇಂಟರಾಕ್ಟಿವ್ ಆಗಿ ಫ್ರೆಂಡ್ಲಿ ಆಗಿ ನಮ್ಗೆಲ್ಲನೂ ತೋರಿಸ್ತಾರೆ. ಬೇಜಾರೇ ಮಾಡ್ಕೊಳ್ಳಲ್ಲ. ಈಚ್ ಅಂಡ್ ಎವ್ರಿಥಿಂಗ್ ಪದೇ ಪದೇ ಕೇಳಿದ್ರು, ಬೇರೆಯವ್ರು ಪುನಃ ಬಂದು ಅದೇ ಕ್ವಶನ್ ಕೇಳಿದ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲ ತುಂಬಾ ಕರ್ಟಿಯಸ್ ಸ್ಟಾಫ್ಸ್ ಇದ್ದಾರೆ ಇಲ್ಲಿ. ಮತ್ತೆ ಟೈಮ್ ಪಂಕ್ಚುಯಾಲಿಟಿಗೆ ಹೇಳಬೇಕು. ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾರೆ, ಕರೆಕ್ಟ್ ಆಗಿ ಕರ್ಕೊಂಡ್ ಬರ್ತಾರೆ, ಪುನಃ ಗೈಡ್ ಮಾಡ್ತಾರೆ ವಾಟ್ ನೆಕ್ಸ್ಟ್ ಅಂತ. ಚೆನ್ನಾಗಿದೆ ಇಲ್ಲಿ, ಏನು ಬೇಜಾರಾಗಲ್ಲ. ಸರಿ, ನಮಗ್ ಟೈಮ್ ಆಯ್ತು. ನಾವು ಈಗ ಆಲ್ಮೋಸ್ಟ್ ಸ್ಕೆಡ್ಯೂಲ್ ಬ್ರೇಕ್ಫಾಸ್ಟ್ ಅಲ್ಲಿ ಇದೀವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ವಾಪಸ್ ಬ್ಯಾಂಗ್ಳೂರ್ ಮೈಸೂರಿಗೆ ಹೋಗ್ತಾ ಇರ್ತೀವಿ. ಸಿ ಯು, ಟಡಾ, ಬಾಯ್ ಬಾಯ್. ಬೇಬಿ ಬಾಯ್ ಬಾಯ್ ಮಾಡ್ಬಿಡು.